ಸ್ನೇಹಿತರೆ, ಈ ದಿನ ನಾವು ಜುಲೈ 20, 2026ರ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಇಲ್ಲಿ ಪಟ್ಟಿ ಮಾಡಲಾಗಿರುವ ಎಲ್ಲ ವಿಷಯಗಳ ಮಾಹಿತಿಯನ್ನು ತಿಳಿಯೋಣ. ಈ ಮಾಹಿತಿಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ. ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಮೊದಲನೇ ಮಾಹಿತಿ, ಭಾರತದ ಮೊದಲ ತಲ್ಲೀನಗೊಳಿಸಲಾಗುವ ಭಾಷಾ ವಸ್ತು ಸಂಗ್ರಹಾಲಯ. ಮ್ಯೂಸಿಯಂ ಆಫ್ ವರ್ಡ್ ಅಂದರೆ ಶಬ್ದಲೋಕ ಇತ್ತೀಚೆಗೆ ಕೋಲ್ಕತ್ತಾದ ರಾಷ್ಟ್ರೀಯ ಗ್ರಂಥಾಲಯದಲ್ಲಿ ಉದ್ಘಾಟನೆಯಾಗಿದೆ. ಈ ವಸ್ತು ಸಂಗ್ರಹಾಲಯವನ್ನು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಅಧೀನದಲ್ಲಿರುವ ರಾಷ್ಟ್ರೀಯ ಗ್ರಂಥಾಲಯ ಅಭಿವೃದ್ಧಿಪಡಿಸಿದೆ. ಇದು ಭಾರತದ ಭಾಷಾ ಪರಂಪರೆ, ಲಿಪಿಗಳ ಬೆಳವಣಿಗೆ ಹಾಗೂ ಸಾಹಿತ್ಯದ ಶ್ರೀಮಂತಿಕೆಯನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಪರಿಚಯಿಸುತ್ತದೆ. ಡಿಜಿಟಲ್ ಪ್ರದರ್ಶನಗಳು, ಹೋಲೋಗ್ರಾಮ್ಗಳು, ಚಲನೆಯ ಸಂವೇದಕ ತಂತ್ರಜ್ಞಾನ ಹಾಗೂ ಸಂವಾದಾತ್ಮಕ ಪ್ರದರ್ಶನಗಳ ಮೂಲಕ ಸಂದರ್ಶಕರಿಗೆ ವಿಶಿಷ್ಟ ಅನುಭವವನ್ನು ನೀಡುತ್ತವೆ. ಇಲ್ಲಿ ಒಟ್ಟು 9 ಗ್ಯಾಲರಿಗಳು ಇದ್ದು, ಭಾರತದ 22 ಅಧಿಕೃತ ಭಾಷೆಗಳ ಇತಿಹಾಸ, ಮೌಖಿಕ ಸಂಪ್ರದಾಯಗಳಿಂದ ಹಿಡಿದು ಆಧುನಿಕ ಡಿಜಿಟಲ್ ಪಠ್ಯಕ್ರಮಗಳವರೆಗಿನ ಬೆಳವಣಿಗೆಯನ್ನು ಪರಿಚಯಿಸಲಾಗುತ್ತದೆ. ಇದರ ಪ್ರಮುಖ ಆಕರ್ಷಣೆ ಎಂದರೆ ಒಂದು ಪದವು ಶತಮಾನಗಳ ಕಾಲದಲ್ಲಿ ಹೇಗೆ ಉಚ್ಚಾರಣೆ, ಅರ್ಥ ಹಾಗೂ ಬಳಕೆಯಲ್ಲಿ ಬದಲಾವಣೆ ಕಂಡಿದೆ ಎಂಬುದನ್ನು ನೇರವಾಗಿ ಅನುಭವಿಸುವ ಅವಕಾಶ. ಭಾರತದ ಮೊದಲ ತಲ್ಲೀನಗೊಳಿಸುವ ಭಾಷಾ ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಆಫ್ ವರ್ಡ್ ಶಬ್ದಲೋಕ. ಇದನ್ನು ಕೋಲ್ಕತ್ತಾದ ರಾಷ್ಟ್ರೀಯ ಗ್ರಂಥಾಲಯದಲ್ಲಿ ಉದ್ಘಾಟನೆಯನ್ನ ಮಾಡಲಾಗಿದೆ. ನೆಕ್ಸ್ಟ್, ಎಲೆಕ್ಟ್ರಾನಿಕ್ ಚಿನ್ನದ ರಸೀದಿಗಳು. ಭಾರತೀಯ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಅಂದರೆ NSE ಇತ್ತೀಚೆಗೆ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ ಅಥವಾ EGR ವಹಿವಾಟು ವ್ಯವಸ್ಥೆಯನ್ನ ಪರಿಚಯಿಸಿದೆ. EGR ಎಂದರೆ ಸೆಬಿ ನಿಯಂತ್ರಿತ ಕಮಾನುಗಳಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲಾದ ನಿರ್ದಿಷ್ಟ ಶುದ್ಧತೆಯ ಭೌತಿಕ ಚಿನ್ನದ ಮಾಲೀಕತ್ವವನ್ನು ಪ್ರತಿನಿಧಿಸುವ ಎಲೆಕ್ಟ್ರಾನಿಕ್ ಭದ್ರತೆ. ಇವುಗಳನ್ನು ಡಿಮ್ಯಾಟ್ ಖಾತೆಯಲ್ಲಿ ಇಟ್ಟುಕೊಳ್ಳಬಹುದು, ಷೇರುಗಳಂತೆ ಖರೀದಿ ಮತ್ತು ಮಾರಾಟ ಮಾಡಬಹುದು. ಅಗತ್ಯವಿದ್ದರೆ ನಿಗದಿತ ವಿಧಾನದಲ್ಲಿ ಭೌತಿಕ ಚಿನ್ನವಾಗಿಯೂ ಪರಿವರ್ತಿಸಬಹುದು. EGR ವ್ಯವಹಾರಗಳು T+1 ಇತ್ಯರ್ಥ ವ್ಯವಸ್ಥೆಯನ್ನ ಅನುಸರಿಸುತ್ತವೆ. ಅಂದರೆ ಖರೀದಿಸಿದ ಮುಂದಿನ ವ್ಯವಹಾರ ದಿನವೇ ರಸೀದಿ ಡಿಮ್ಯಾಟ್ ಖಾತೆಗೆ ಜಮೆಯಾಗುತ್ತದೆ. ಚಿಲ್ಲರೆ ಹೂಡಿಕೆದಾರರು, ಆಭರಣ ವ್ಯಾಪಾರಿಗಳು, ಸಂಸ್ಕರಣಾಗಾರಗಳು ಹಾಗೂ ಸಾಂಸ್ಥಿಕ ಹೂಡಿಕೆದಾರರು ನೋಂದಾಯಿತ ಸ್ಟಾಕ್ ಬ್ರೋಕರ್ಗಳ ಮೂಲಕ EGRಗಳಲ್ಲಿ ಹೂಡಿಕೆಯನ್ನ ಮಾಡಬಹುದು. ನೆಕ್ಸ್ಟ್, ಸಮುದ್ರ ಆಡಳಿತ ಮಹಾನಿರ್ದೇಶನಾಲಯ DG ಶಿಪ್ಪಿಂಗ್. ಇತ್ತೀಚೆಗೆ ಹಾರ್ಮುಜ್ ಜಲಸಂಧಿಯ ಭದ್ರತಾ ಪರಿಸ್ಥಿತಿಯನ್ನ ಗಮನಿಸಿ ಸಮುದ್ರ ಆಡಳಿತ ಮಹಾನಿರ್ದೇಶನಾಲಯವು ಭಾರತೀಯ ನಾವಿಕರನ್ನು ಆ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳಲ್ಲಿ ನಿಯೋಜಿಸದಂತೆ ಹಡಗು ಮಾಲೀಕರಿಗೆ ಸೂಚನೆ ನೀಡಿದೆ. ಡೈರೆಕ್ಟರೇಟ್ ಜನರಲ್ ಆಫ್ ಶಿಪ್ಪಿಂಗ್ ನನ್ನು 1949ರ ಸೆಪ್ಟೆಂಬರ್ನಲ್ಲಿ ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಮುಂಬೈನಲ್ಲಿದ್ದು, ಇದು ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರ ಪ್ರಮುಖ ಜವಾಬ್ದಾರಿಗಳಲ್ಲಿ ರಾಷ್ಟ್ರೀಯ ಹಡಗು ನೀತಿಯ ಅನುಷ್ಠಾನ, ಹಡಗುಗಳ ನೋಂದಣಿ, ಸಮೀಕ್ಷೆ ಹಾಗೂ ಪ್ರಮಾಣೀಕರಣ, ವ್ಯಾಪಾರಿ ನೌಕಾ ಅಧಿಕಾರಿಗಳ ಪರೀಕ್ಷೆ ಮತ್ತು ಪ್ರಮಾಣ ಪತ್ರ ವಿತರಣೆ ಸೇರಿವೆ. ಇದೇ ಅಲ್ಲದೆ ಭಾರತೀಯ ನಾವಿಕರ ಹಕ್ಕುಗಳ ರಕ್ಷಣೆ, ಕಡಲ ಶಿಕ್ಷಣ ಹಾಗೂ ತರಬೇತಿಯ ಅಭಿವೃದ್ಧಿ ಮತ್ತು ಭಾರತೀಯ ಹಾಗೂ ವಿದೇಶಿ ಹಡಗುಗಳ ಅಂತಾರಾಷ್ಟ್ರೀಯ ನಿಯಮಗಳನ್ನು ಪಾಲಿಸುತ್ತಿರುವುದನ್ನು ಖಚಿತಪಡಿಸುವ ಕಾರ್ಯವನ್ನು ಇದು ನಿರ್ವಹಿಸುತ್ತದೆ. ನೆಕ್ಸ್ಟ್, ನರವರ್ ಕೋಟೆ. ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಯ ಐತಿಹಾಸಿಕ ನರವರ್ ಕೋಟೆ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಕಾರಣ, ಸಿಂಧಿಯಾ ಕಾಲದ ಸುಮಾರು 3000 ಕಿಲೋಗ್ರಾಂ ತೂಕದ ಐತಿಹಾಸಿಕ ಪಿರಂಗಿಯನ್ನು ಕಳ್ಳರು ಕಳವು ಮಾಡಿರುವ ಘಟನೆ ಇದಾಗಿದೆ.
ಈ ಕೋಟೆ ವಿಂಧ್ಯ ಪರ್ವತ ಶ್ರೇಣಿಗಳ ಮೇಲೆ 8 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿಕೊಂಡಿದ್ದು ಸುತ್ತಮುತ್ತಲಿನ ಪ್ರದೇಶಕ್ಕಿಂತ ಸುಮಾರು 500 ಅಡಿ ಎತ್ತರದಲ್ಲಿದೆ. ಈ ಪ್ರದೇಶವು ಮಹಾಭಾರತದ ರಾಜ ನಳನ ರಾಜಧಾನಿ ಎಂದು ನಂಬಲಾಗುತ್ತದೆ. ಹಿಂದೆ ಇದನ್ನು ನಳಪುರ ಎಂದು ಕರೆಯಲಾಗುತ್ತಿತ್ತು. 10ನೇ ಶತಮಾನದಲ್ಲಿ ಕಚ್ವಾಹ ರಜಪೂತರು ಈ ಕೋಟೆಯನ್ನು ನಿರ್ಮಿಸಿದರು. ನಂತರ ಪರಿಹಾರರು, ತೋಮರರು, ಮೊಘಲರು ಹಾಗೂ ಸಿಂಧಿಯಾ ಆಡಳಿತದ ಅಧೀನದಲ್ಲಿ ಇದು ಇತ್ತು. ಕೋಟೆಯ ಒಳಭಾಗವನ್ನು ಅಹತ್ ಮತ್ತು ದೊಲಹತ್ ಎಂಬ 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ರಜಪೂತ್ ಶೈಲಿಯ ಸಮತಟ್ಟಾದ ಚಾವಣಿಗಳು, ಸುಂದರ ಕಮಾನುಗಳು, ಅಲಂಕೃತ ಗೋಡೆಗಳು ಹಾಗೂ ಗಾಜಿನ ಮಣಿಗಳ ಕಲಾಕೃತಿಗಳು ಈ ಕೋಟೆಯ ಪ್ರಮುಖ ವೈಶಿಷ್ಟ್ಯಗಳಾಗಿವೆ. ನೆಕ್ಸ್ಟ್, ಅರಲ್ ಸಮುದ್ರ. ಹೊಸ ಅಧ್ಯಯನದ ಪ್ರಕಾರ ಅರಲ್ ಸಮುದ್ರ ಒಣಗುತ್ತಿರುವ ಪರಿಣಾಮ ಸರೋವರದ ತಳದಲ್ಲಿದ್ದ 200 ಟೆರಾಗ್ರಾಂಗಳಿಗಿಂತ ಹೆಚ್ಚು ಇಂಗಾಲ ವಾತಾವರಣಕ್ಕೆ ಬಿಡುಗಡೆಯಾಗಿದೆ. ಇದರಿಂದ ಒಂದು ಕಾಲದಲ್ಲಿ ಇಂಗಾಲವನ್ನು ಸಂಗ್ರಹಿಸಿದ್ದ ಪ್ರದೇಶವೇ ಈಗ ಹಸಿರುಮನೆ ಅನಿಲಗಳ ಮೂಲವಾಗಿ ಪರಿಣಮಿಸಿದೆ. ಅರಲ್ ಸಮುದ್ರವು ಮಧ್ಯ ಏಷ್ಯಾದ ಉಜ್ಬೆಕಿಸ್ತಾನ್ ಮತ್ತು ಕಜಕಿಸ್ತಾನ್ ನಡುವಿನ ಗಡಿಯಲ್ಲಿ ಇರುವ ಲವಣಯುಕ್ತ ಸರೋವರವಾಗಿದೆ. ಒಂದು ಕಾಲದಲ್ಲಿ ಇದು ವಿಶ್ವದ 4ನೇ ಅತಿದೊಡ್ಡ ಒಳನಾಡಿನ ನೀರಿನ ಸಂಗ್ರಹವಾಗಿತ್ತು. ಈ ಸರೋವರಕ್ಕೆ ಸಿರ್ ದರ್ಯಾ ಮತ್ತು ಅಮು ದರ್ಯಾ ನದಿಗಳು ನೀರನ್ನು ಪೂರೈಸುತ್ತವೆ. ಈ ನದಿಗಳು ಮುಖ್ಯವಾಗಿ ಹಿಮನದಿಗಳ ಕರಗುವ ನೀರಿನ ಮೇಲೆ ಅವಲಂಬಿತವಾಗಿವೆ. ಈ ಪ್ರದೇಶವು ತೀವ್ರ ಮರುಭೂಮಿ ಹವಾಮಾನ ಹೊಂದಿದ್ದು ಬಿಸಿಯಾದ ಬೇಸಿಗೆ ಮತ್ತು ಅತ್ಯಂತ ಚಳಿಯ ಚಳಿಗಾಲವನ್ನು ಅನುಭವಿಸುತ್ತದೆ. 1960ರ ದಶಕದಲ್ಲಿ ಸೋವಿಯತ್ ಸರ್ಕಾರವು ಹತ್ತಿ ಕೃಷಿಗೆ ನೀರು ಒದಗಿಸಲು ಈ 2 ನದಿಗಳ ನೀರನ್ನು ಬೇರೆಡೆಗೆ ತಿರುಗಿಸಿತು. ಇದರಿಂದ ಅರಲ್ ಸಮುದ್ರ ವೇಗವಾಗಿ ಕುಗ್ಗಲು ಆರಂಭವಾಯಿತು. ಇಂದು ವಿಶ್ವದ ಅತಿದೊಡ್ಡ ಪರಿಸರ ದುರಂತಗಳಲ್ಲಿ ಒಂದಾಗಿ ಇದನ್ನು ಪರಿಗಣಿಸಲಾಗಿದೆ. ನೆಕ್ಸ್ಟ್, ಮೆಕ್ಸಿಕೋ. ದಕ್ಷಿಣ ಮೆಕ್ಸಿಕೋ ಕರಾವಳಿಯಲ್ಲಿ ಇತ್ತೀಚೆಗೆ 7.3 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಪೆಸಿಫಿಕ್ ಮಹಾಸಾಗರದ ಕೆಲವು ಭಾಗಗಳಿಗೆ ಸುನಾಮಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಮೆಕ್ಸಿಕೋ ಉತ್ತರ ಅಮೆರಿಕ ಖಂಡದ ದಕ್ಷಿಣ ಭಾಗದಲ್ಲಿರುವ ರಾಷ್ಟ್ರವಾಗಿದೆ. ಉತ್ತರಕ್ಕೆ ಅಮೆರಿಕ ಸಂಯುಕ್ತ ಸಂಸ್ಥಾನ, ಆಗ್ನೇಯಕ್ಕೆ ಗ್ವಾಟೆಮಾಲಾ ಮತ್ತು ಬೆಲಿಜ್ ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಇದು ಹಂಚಿಕೊಂಡಿದೆ. ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ, ಪೂರ್ವಕ್ಕೆ ಮೆಕ್ಸಿಕೋ ಕೊಲ್ಲಿ ಹಾಗೂ ಕೆರೆಬಿಯನ್ ಸಮುದ್ರದಿಂದ ಸುತ್ತುವರೆದಿದೆ. ಇದರ ರಾಜಧಾನಿ ಮೆಕ್ಸಿಕೋ ಸಿಟಿ. ಮೆಕ್ಸಿಕೋ ಭೂಕಂಪಗಳಿಗೆ ಹೆಚ್ಚು ಒಳಗಾಗುವ ಪ್ರದೇಶವಾಗಿದ್ದು ಪೆಸಿಫಿಕ್ ರಿಂಗ್ ಆಫ್ ಫೈರ್ ವಲಯದಲ್ಲಿರುವ ಇಲ್ಲಿ ಭೂಕಂಪ ಚಟುವಟಿಕೆಗಳು ಹೆಚ್ಚಾಗಿವೆ. ನೆಕ್ಸ್ಟ್, ಹುಲ್ಲೊಂಗೊಪ್ಪರ್ ಗಿಬ್ಬನ್ ವನ್ಯಜೀವಿ ಅಭಯಾರಣ್ಯ. ಇದು ಅಸ್ಸಾಂನಲ್ಲಿದೆ. ಹೊಸ ಅಧ್ಯಯನದ ಪ್ರಕಾರ ಈ ಅಭಯಾರಣ್ಯವು ಅಸ್ಸಾಂನ ಅತ್ಯಂತ ಶ್ರೀಮಂತ ಚಿಟ್ಟೆಗಳ ಆವಾಸ ಸ್ಥಾನಗಳಲ್ಲಿ ಒಂದಾಗಿದೆ. ಇದು ಜೋರ್ಹತ್ ಜಿಲ್ಲೆಯಲ್ಲಿ ನೆಲೆಗೊಂಡಿದೆ. ಭಾರತದಲ್ಲಿ ಕಂಡುಬರುವ ಏಕೈಕ ವಾನರ ಪ್ರಭೇದವಾದ ಹೂಲಾಕ್ ಗಿಬ್ಬನ್ ಹೆಸರಿನಿಂದಲೇ ಈ ಅಭಯಾರಣ್ಯಕ್ಕೆ ಹೆಸರು ಬಂದಿದೆ. ಇದು ಅಸ್ಸಾಂ ರಾಜ್ಯದಲ್ಲೇ ಅತ್ಯಧಿಕ ಹೂಲಾಕ್ ಗಿಬ್ಬನ್ಗಳ ಜನಸಂಖ್ಯೆಯನ್ನು ಹೊಂದಿದೆ. ಇಲ್ಲಿ ಹರಿಯುವ ಬೊಗ್ಡೋಯಿ ನದಿ ಅಭಯಾರಣ್ಯದ ಪರಿಸರ ವ್ಯವಸ್ಥೆಗೆ ಜೀವನಾಡಿಯಾಗಿದೆ. ಈ ಅಭಯಾರಣ್ಯದ ಮತ್ತೊಂದು ವಿಶೇಷತೆ ಈಶಾನ್ಯ ಭಾರತದಲ್ಲಿ ಕಂಡುಬರುವ ಏಕೈಕ ರಾತ್ರಿಚರ ಪ್ರೈಮೇಟ್ ಆದ ಬಂಗಾಳ ನಿಧಾನ ಲೋರಿಸ್ ಇಲ್ಲಿ ವಾಸಿಸುತ್ತದೆ. ಇದಲ್ಲದೆ ಸ್ಟಂಪ್ ಟೈಲ್ಡ್ ಮಕಾಕ, ರಿಸಸ್ ಮಕಾಕ, ಕ್ಯಾಪ್ಡ್ ಲಂಗೂರ್, ಭಾರತೀಯ ಆನೆ, ಹುಲಿ, ಚಿರತೆ, ಕಾಡುಹಂದಿ ಸೇರಿದಂತೆ ಅನೇಕ ಪ್ರಾಣಿಗಳು ಇಲ್ಲಿ ಕಂಡುಬರುತ್ತವೆ. ಇದು 200ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳಿಗೆ ನೆಲೆಯಾಗಿದ್ದು ಬಿಳಿ ರೆಕ್ಕೆಯ ಮರದ ಬಾತುಕೋಳಿ, ಬಂಗಾಳ ಫ್ಲೋರಿಕನ್ ಹಾಗೂ ಗ್ರೇಟ್ ಹಾರ್ನ್ಬಿಲ್ ಮೊದಲಾದ ಅಪರೂಪದ ಪಕ್ಷಿಗಳಿಗೂ ಇದು ಆಶ್ರಯ ನೀಡುತ್ತದೆ. ನೆಕ್ಸ್ಟ್, ಕೊಲ್ಲೇರು ವನ್ಯಜೀವಿ ಅಭಯಾರಣ್ಯ.
ಆಂಧ್ರಪ್ರದೇಶದ ಕೊಲ್ಲೇರು ವನ್ಯಜೀವಿ ಅಭಯಾರಣ್ಯ ಅಕ್ರಮ ಮೀನುಕೊಳಗಳು ಹಾಗೂ ಪರಿಸರ ನಾಶದ ಹಿನ್ನೆಲೆಯಲ್ಲಿ ಸುದ್ದಿಯಲ್ಲಿದೆ. ಇದು ಪಶ್ಚಿಮ ಗೋದಾವರಿ ಮತ್ತು ಕೃಷ್ಣಾ ಜಿಲ್ಲೆಗಳಲ್ಲಿ ಇದೆ. ಈ ಅಭಯಾರಣ್ಯವನ್ನು 1999ರ ನವೆಂಬರ್ನಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಸ್ಥಾಪಿಸಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972. ಇದರ ಅಡಿಯಲ್ಲಿ 1999ರಲ್ಲಿ ಕೊಲ್ಲೇರು ವನ್ಯಜೀವಿ ಅಭಯಾರಣ್ಯವನ್ನು ಸ್ಥಾಪಿಸಲಾಗಿದೆ. ಇದು ಆಂಧ್ರಪ್ರದೇಶದಲ್ಲಿ ಇದೆ. ಆಂಧ್ರಪ್ರದೇಶದ ರಾಜಧಾನಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಸರೋವರವು 2002ರಲ್ಲಿ ರಾಮ್ಸರ್ ತಾಣ ಎಂಬ ಮಾನ್ಯತೆಯನ್ನು ಪಡೆದಿದೆ. ಕೊಲ್ಲೇರು ಸರೋವರ ಈಗ ಜೌಗು ಪ್ರದೇಶವನ್ನು ರಕ್ಷಿಸುತ್ತದೆ. ಇದು ರಾಮ್ಸರ್ ತಾಣದ ಪಟ್ಟಿಯನ್ನು ಸೇರಿಕೊಂಡಿದೆ. ಪ್ರಸ್ತುತ ಭಾರತದ ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು ಎಂಬುದನ್ನು ಕಮೆಂಟ್ ಮಾಡಿ. ಸರೋವರಕ್ಕೆ ಬುಡಮೇರು ಮತ್ತು ತಮ್ಮಿಲೇರು ನದಿಗಳಿಂದ ನೀರು ಬರುತ್ತದೆ ಹಾಗೂ ಕೃಷ್ಣಾ ಮತ್ತು ಗೋದಾವರಿ ನದಿ ವ್ಯವಸ್ಥೆಗಳೊಂದಿಗೆ ಸಂಪರ್ಕವನ್ನು ಹೊಂದಿದೆ. ಇದು ವಲಸೆ ಹಕ್ಕಿಗಳಿಗೆ ಪ್ರಮುಖ ನಿಲುಗಡೆ ತಾಣವಾಗಿದೆ. ಇಲ್ಲಿ 150ಕ್ಕೂ ಹೆಚ್ಚು ಜಾತಿಯ ಸ್ಥಳೀಯ ಹಾಗೂ ವಲಸೆ ಹಕ್ಕಿಗಳು ಕಂಡುಬರುತ್ತವೆ. ಪುಟ್ಟ ಬೆಳ್ಳಕ್ಕಿ, ದೆನದ ಬೆಳ್ಳಕ್ಕಿ, ವಿವಿಧ ಜಾತಿಯ ಮಿಂಚುಳ್ಳಿಗಳು, ಹೆರಾನ್ಗಳು ಸೇರಿದಂತೆ ಅನೇಕ ಜಲಪಕ್ಷಿಗಳು ಇಲ್ಲಿ ಸಾಮಾನ್ಯವಾಗಿ ಕಾಣಸಿಗುತ್ತವೆ. ನೆಕ್ಸ್ಟ್, ಮಂಗಲ್ ಪಾಂಡೆ. ಇತ್ತೀಚೆಗೆ ಪ್ರಧಾನಮಂತ್ರಿಗಳು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವೀರ ಯೋಧ ಮಂಗಲ್ ಪಾಂಡೆ ಅವರ ಜಯಂತಿಯಂದು ಅವರಿಗೆ ಗೌರವವನ್ನು ಸಲ್ಲಿಸಿದರು. ಮಂಗಲ್ ಪಾಂಡೆ ಅವರು 1827ರ ಜುಲೈ 19ರಂದು ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆಯಲ್ಲಿ ಜನಿಸಿದರು. ಇವರು ಬ್ಯಾರಕ್ಪುರದ 34ನೇ ಬಂಗಾಳ ಸ್ಥಳೀಯ ಪದಾತಿ ದಳದಲ್ಲಿ ಸಿಪಾಯಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಈಸ್ಟ್ ಇಂಡಿಯಾ ಕಂಪನಿಯು ಹಸು ಮತ್ತು ಹಂದಿಯ ಕೊಬ್ಬಿನಿಂದ ಗ್ರೀಸ್ ಮಾಡಿದ ಕಾರ್ಟ್ರಿಡ್ಜ್ಗಳನ್ನು ಬಳಸಲು ಆದೇಶಿಸಿದಾಗ ಅದು ಭಾರತೀಯ ಸೈನಿಕರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನ ತಂದಿತು. ಇದನ್ನ ವಿರೋಧಿಸಿ 1857ರ ಮಾರ್ಚ್ 29ರಂದು ಮಂಗಲ್ ಪಾಂಡೆ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳ ಮೇಲೆ ದಾಳಿಯನ್ನ ನಡೆಸಿದರು. ನಂತರ ಇವರನ್ನ ಬಂಧಿಸಿ 1857ರ ಏಪ್ರಿಲ್ 8ರಂದು ಬ್ಯಾರಕ್ಪುರ್ನಲ್ಲಿ ಗಲ್ಲಿಗೇರಿಸಲಾಯಿತು. ಆದರೆ ಇವರ ಈ ಸಾಹಸವೇ ದೇಶಾದ್ಯಂತ ದಂಗೆಗೆ ಸ್ಫೂರ್ತಿಯಾಗಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿ ಹಾಡಿತು. ಈ ಮಹತ್ವದ ಹೋರಾಟದ ನಂತರ ಬ್ರಿಟಿಷ್ ಸರ್ಕಾರ 1858ರ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ತಂದು ಈಸ್ಟ್ ಇಂಡಿಯಾ ಕಂಪನಿಯಿಂದ ಭಾರತದ ಆಡಳಿತವನ್ನು ತನ್ನ ನೇರ ನಿಯಂತ್ರಣಕ್ಕೆ ತೆಗೆದುಕೊಂಡಿತು. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಪರೀಕ್ಷೆಗೆ ಅತಿ ಉಪಯುಕ್ತವಾಗಲಿರುವಂತಹ ಒಂದಷ್ಟು ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಇದೇ ರೀತಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ನಮ್ಮ ಚಾನಲ್ನಲ್ಲಿರುವಂತಹ ವಿಡಿಯೋಗಳನ್ನು ವೀಕ್ಷಿಸಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಈ ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಈ ತರಹದ ಪರೀಕ್ಷಾ ಸಂಬಂಧಿತ ಪರೀಕ್ಷೆಗೆ ಅತಿ ಮುಖ್ಯವಾಗಿರುವಂತಹ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.